ಇದ್ರು ಅವ್ರ ಜಮೀನ್ ಜೊತೆಗ್ ಮಾಡ್ಕೊತಾರ ಅವೆಲ್ಲಾನು ಏನ್ ಮಾಡ್ರ ಇಲ್ಲೇ ಬರ್ತದ ನಿಮ್ದು ಹೋಗಲ್ಲ ಅನ್ನೋದು. ಅದ ಈ ಕಡೆ ಅವ್ನ್ ಮಾಡಾದ್ಮೇಲೆ ಆ ಕಡೆ ಹೋಗಿದ್ದು ಅವಂದು ಹಂಗೆ ಮಾಡ್ಕೊಂಡಲ್ಲಿ ಖರಾಬ್ ಲ್ಯಾಂಡ್ ಎಷ್ಟಿದ್ದು ಆ ಸರ್ವೆ ನಂಬರ್ಲಿ ಅದು ಮಾಹಿತಿ ತಗೋಬೇಕು ನಾವು. ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಅಲ್ಲಿ. ಎಲ್ಲಿ ಕೊಡ್ತಾ ಇಲ್ಲ? ತಾಲೂಕ್ ಆಫೀಸ್ ಎಲ್ಲ ಗುರು ತಾಲೂಕ್ ಆಫೀಸ್ ಎಲ್ಲ ಲಾಕ್ ಮಾಡ್ಬಿಟ್ಟದ ನಮ್ ಮೈಸೂರು ತಾಲೂಕ್ ಆಫೀಸಲ್ಲಿ ಕರೆಕ್ಟ್. ಮೈಸೂರು ಬರ್ತಾರೆ ಮೆಲಹಳ್ಳಿ ಪಂಚಾಯತಿ. ಹೌದು. ಏನ್ ಮಾಡೋರು ಎಲ್ಲ ಅಧಿಕಾರಿಗಳೆಲ್ಲ ಇನ್ವಾಲ್ವ್ ಆಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ರೈತರಿಗ. ಇದು ಕಥೆ ಆಗಿದ್ದು. ಈಗೇನವ ಇವ್ರ ಹಕ್ಕಪತ್ರ ಇವ ನೀವು ಇವ್ರು ಏನ್ ಹೇಳ್ತಾ ಇರೋದು ಗೊತ್ತಾ, ಈಗ ನಮ್ಗೆ 2 ಎಕರೆ ಅವಲ್ವಪ್ಪ ನಮ್ಮ ಹೆಸರಲ್ಲಿ, ನಮ್ಮನ್ನ ನೀವು ಅಳತೆ ಮಾಡ್ಕೊಟ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಂದ್ರೆ ಬೇಕಾದ್ರೆ ನೀವು ಮಾಡ್ಸ್ಕೊಳ್ಳಿ, ಬೇಡದವ್ರು ನಿಮ್ದು ಎಲ್ಲದ ಹುಡಿಕ್ ಹೋಗಿ ಅನ್ನೋದು ಅವ್ರಿಗೆ. ನಮ್ಗೆ ಪೊಸಿಷನ್ ಇರೋರ್ಗೆ ನೀವ್ ಬೇಕಾದ್ರೆ ಮಾಡ್ಕೊಳ್ಳಿ, ನೀವು ಅರ್ಜಿ ಹಾಕೊಂಡ್ ಮಾಡ್ಕೊಳ್ಳಿ ಅನ್ನೋದು. ಜೊತೆಗೆ ಅವ್ರಿಗೆ ಜಾಗ ತೋರಿಸ್ತಾ ಇಲ್ಲ ಅವರು, ಅವ್ರಿಗೆ ಅಳತೆ ಮಾಡ್ಕೊಡ್ತಾ ಇಲ್ಲ ಅವರು. ನೀವು ಅಳತೆ ಮಾಡಿ ನಮ್ಮದ್ ಬಿಟ್ಬಿಟ್ಟು ಉಳ್ಕೆದು ಖರಾಬ್ ಇದ್ದೋ ಇಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದ್ದೋ ನೀವ್ ಮಾಡ್ಕೊಳ್ಳಿ ಅಂದ್ರು ಕೇಳ್ತಾ ಇಲ್ಲ ಇವ್ರು. ಈಗ ನಿನ್ನೆ ಸರ್ ಈಗ ದೌರ್ಜನ್ಯ ಸರ್, ಈಗ ಅವರು VARI ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂತ್ಕೊಂಡು ದೌರ್ಜನ್ಯ ಮಾಡವ್ರೆ. ರೈತರು 106 ವರ್ಷದಿಂದ ಬೆಳೆದಿದ್ದಂತ ಮರಗಳನ್ನೆಲ್ಲ ನಾಶಪಡಿಸವ್ರೆ. ಆಮೇಲೆ ಯಾವುದೇ ಅವರು ಒಂದು ಆದೇಶ ತಕೊಬಂದು ಅಥವಾ ಇದ್ ಮಾಡ್ಕೊಂಡು ಆದೇಶನ ಇವ್ರು ಕೊಟ್ಟು ಇಂಪ್ಲಿಮೆಂಟ್ ಮಾಡ್ಬೇಕು, ಯಾರು ರೈತರ ಗಮನಕ್ಕೆ ತಂದು. ಹೌದೌದು. ಏಕಾಏಕಿ ಇವರು ರೌಡಿಗಳನ್ನ ಕರ್ಕೊಂಡು ಅಧಿಕಾರಿ ಸಾಯಿಗಳು ಬಂಡವಾಳ ಸಾಯಿಗಳ ಜೊತೆ ಇವರು ಮಿಂಗಲ್ ಆಗಿ ಈ ರೀತಿ ಏಕಾಏಕಿ ರೈತರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವೆಲ್ಲ ಯಾಕಿದೋ? ಅಲ್ಲ ಇವ್ರು ಮಾಡ್ಲಿ, ನಾವು ಮೀಡಿಯಾದವರು ಎಲ್ಲ ಸ್ಟೇಟ್ ಮೀಡಿಯಾಗೆಲ್ಲ ಕಳಿಸ್ತೀನಿ ಈ ಸುದ್ದಿನ. ಸರ್ ಸ್ಪಾಟಿಗೆ ಬಂದ್ರೆ ನಾನು ಬರ್ತೀನಿ ಖಂಡಿತ. ಯಾವಾಗ ಬನ್ನಿ, ಇವ್ರ ನಂಬರ್ ತಗೊಳ್ಳಿ, ಇವ್ರದ್ದು ನಾರಾಯಣ ಅವ್ರ ನಂಬರ್ ತಗೊಳ್ಳಿ. ನಾರಾಯಣ ಅವ್ರದ್ದು ನಮ್ಮ ಉನ್ನಳ್ಳಿ ಉಂಡಿ ಅಲ್ವಾ? ಉನ್ನಳ್ಳಿ ಉಂಡಿ ನಾರಾಯಣ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರು ತಗೊಳ್ಳಿ, ಸೀನಿಯರ್ ಲೀಡ್ರು ನಮ್ಗೆ ಇವ್ರು. ಹೇಳಿ ನಾರಾಯಣ ಅವ್ರ ನಿಮ್ ನಂಬರ್ ಹೇಳಿ. 9844 ಒಂದ್ ನಿಮಿಷ ಇರಿ. 9844 ಎಲ್ರಿ ನಿಮ್ದು ಹೇಳಿ ನಾರಾಯಣ ಅವ್ರ. 9844 ಹೇಳಿ. 9844 9757 ಸರ್ 9844 ಆಯ್ತು. 975719 9757 ಇದೆ ನಾರಾಯಣ ಅವ್ರದ್ದು ಇದೆ ನಂತರ. ನಾರಾಯಣ ನೀವ್ ಬಂದಿದ್ರಿ ಅಲ್ರಿ? ಹೌದೌದು. ದೇವಸ್ಥಾನದ ಇದ್ ಮಾಡೋಕ್ ಬಂದಿ. ಹೌದು. ಹೋಗ್ಬಿಟ್ಟು ಇವ್ರ ರೆಕಾರ್ಡ್ಸ್ ಎಲ್ಲ ನೋಡ್ಬಿಟ್ಟು ಸರ್. ಓಕೆ ರೆಕಾರ್ಡ್ಸ್ ನೋಡಿ ಒಂದಪ್ಪ. ಹೌದು, ಅಲ್ಲ ರೆಕಾರ್ಡ್ ನೋಡೋದಕ್ಕೆ ಅವ್ರು ಹೇಳಿದ ಪ್ರಕಾರ ಅವರು ಎಲ್ಲ ಅಧಿಕಾರಿಗಳ ವರ್ಗದವ್ರೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ ನಾರಾಯಣಪ್ಪರು. ಅದೇ ದೊಡ್ಡ ಮಟ್ಟದಲ್ಲಿ ಡೀಲ್ ಆಗವ ಎಲ್ಲಾ. ರಶೀದಿನ್ಗೆ 5 ಲಕ್ಷ, ತಹಸೀಲ್ದಾರ್ಗೆ 5 ಲಕ್ಷ, ಹಿಂಗೆಲ್ಲ ಅವರು ಹಂಚ್ಕೊಂಡು ಆಮೇಲೆ ಡೈಲಿಯಲ್ಲಿ ಕುಡಿಸ್ಕೊಂಡ್ ತಿನ್ಸ್ಕೊಂಡು ಡೈಲಿಯಲ್ಲಿ ಎಲ್ಲ ಹುಡುಗರಲ್ಲಿ ಎತ್ ಕಟ್ಕೊಂಡಲ್ಲಿ ಯಾರು ಹತಾಚಿವ್ರಿ ಆದ್ರೆ ಏನ್ ಮಾಡುದು ಅಲ್ಲಿ. ಅಲ್ಲ ಇವ್ರು ಗೌಡ್ರೆ ಈಗ ಫ್ರೀಡಮ್ ಫೈಟರ್ಗೆ ಲ್ಯಾಂಡ್ ಕೊಟ್ಟಾರೆ ಅಂತ ಅಂದ್ಮೇಲೆ ಇಷ್ಟು ವರ್ಷ ಏನ್ ಮಾಡ್ತಿದ್ರು? ಅವನು ಸರ್ ಮಾರ್ಬಿಟ್ಟವನ ಅಂತ ಮಾಹಿತಿ ಅದ. ಅವನು ಯಾರಿಗೋ ಮಾರ್ಬಿಟ್ಟವನ, ಕರೆಕ್ಟ್ ಆಗಿ ನಮ್ ರೆಕಾರ್ಡ್ ಕೊಡ್ತಾ ಇಲ್ಲ ಅವರು. ಆಯ್ತು, ಮಾರ ರೆಕಾರ್ಡ್ ಕೊಡಿ. ಅವನು ಮಾರ್ಬಿಟ್ಟಿದಾನೆ. ಈಗ ಇಲ್ಲಿ ನಮ್ಮ ಹತ್ರ ಇರೋ ಇವ್ರ ಹತ್ರ ರೈತರ ಹತ್ರ ಇರೋದ್ರೆ ನಾ ಈಸ್ಕೊಡ್ತೀನಿ ನಿಮ್ಗೆ. ಯಾರು ಅವ ಇಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ. ನೆನ್ನೆ ಸ್ಟೇಷನ್ ಹೋಗಿದ್ದೆ, ಸ್ಟೇಷನ್ ಅವರು ಸೋಮವಾರ ಗಂಟು ಬರ್ಬೇಡಿ ರಜಾ ಅದ ಅಂದ್ರು. ಎಲ್ಲಿ ವರ್ಣದಲ್ಲ? ಅವ್ರು ಬರಕ್ ಕೇಳೋರಿಗೆ ವರ್ಣ ಬರ್ತಾನೆ. ವರ್ಣ ಅಲ್ಲ, ಮೇಘಲ್ಪುರ ನಮ್ದು. ಮೇಘಲ್ಪುರ ಸ್ಟೇಷನ್. ಓಕೆ, ಮೇಘಲ್ಪುರ ಸ್ಟೇಷನ್. ಮತ್ತೆ ವರ್ಣನೇ ಮೇಘಲ್ಪುರ ಸ್ಟೇಷನ್, ವರ್ಣ ಸ್ಟೇಷನ್. ಹೌದೌದು. ಆಮೇಲೆ ವರ್ಣ ಅಂತೀವಿ ನಾವು. ಇದು ಈಗ ಇಷ್ಟೆಲ್ಲ ಅಲ್ಲಿ ದೌರ್ಜನ್ಯ ನಡೀತದ. ಯಾರಲ್ಲಿ ರಂಗಪ್ಪ ಇನ್ವಾಲ್ವ್ ಆಗವನ, ತಿಪ್ಪೇಸ್ವಾಮಿ ಏನೋ ಇನ್ವಾಲ್ವ್ ಆಗವನ ಅಂತಾರೆ ನಮ್ಗ ಮಾಹಿತಿ ಅದ. ರಂಗಪ್ಪ ಯಾರು? ಇವರು ಡಾಕ್ಟರ್ ದೇವೇಗೌಡ್ರ ಹಳ್ಳಿನ ಬೀಗ. ಅವರಾ? ತಿಪ್ಪೇಸ್ವಾಮಿ ಯಾರು? ಪ್ರೊಫೆಸರ್ ರಂಗಪ್ಪ. ಅವ್ನ ಯಾರು? ತಿಪ್ಪೇಸ್ವಾಮಿ ಗೊತ್ತಿಲ್ಲ. ಅಲ್ಲಿ ಲ್ಯಾಂಡ್ ಮಾಡೋಣ ಸರ್ ಅಲ್ಲೇ. ಅವನು ಅಲ್ಲಿ ಲ್ಯಾಂಡ್ ಮಾಡೋಣ, ಒಂದ್ 10-15 ಎಕರೆ ತಕೊಂಡವನ ಅವನು.
ಓಕೆ ಎಲ್ಲ ಇವ್ರಿಬ್ರು ಅಧಿಕಾರಿ ಮೇಲೆ ಒತ್ತಡ ಹಾಕಿ ನಮ್ಮ ರೈತರಿಗೆ ಡಾಕ್ಯುಮೆಂಟ್ಸ್ ನೇ ಕೊಡ್ತಾ ಇಲ್ಲ. ಇವ್ರು ಅಲ್ಲೇ ತಾಲೂಕ್ ಆಫೀಸಲ್ಲಿ ಡಾಕ್ಯುಮೆಂಟ್ ಲಾಕ್ ಮಾಡ್ಬಿಟ್ರು, ಇಷ್ಟ ಬಂದಂಗ್ ಮಾಡ್ಕೊಂಡವ್ರೆ. ಎಷ್ಟು ವರ್ಷದ ಕತೆ ಕೊಡ್ರಿ ಇದು? ಎಷ್ಟು ವರ್ಷದ ಕತೆ? ಈಗ ಏಕಾಏಕಿ ಸಾರಿ ಏಕಾಏಕಿ ಬಂದಿರೋದು ಅವರು. ಒಂದ್ ವಾರದಿಂದ ಬಂದವ್ರ. ಅದು ಎಷ್ಟು ನೀವು ಉಳುಮೆ ಮಾಡ್ತಿದ್ರಿ ರೈತರು? 7-8 ಜನ ಉಳುಮೆ ಮಾಡ್ತಿರೋ ರೈತರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? 106 ವರ್ಷ ಆಗದ ಅವ್ರು ಮಾಡಿದ್ರು. ಎಲ್ಲ ಇವ್ರು ಯಾರು ಬಂದ್ರು RAVN ಇವ್ರನ್ನೆಲ್ಲ ಚೆಕ್ ಮಾಡ್ರೆ ಎಲ್ಲೆಲ್ಲಿ ಲ್ಯಾಂಡ್ ಐತೆ ಖರಾಬ್ ಲ್ಯಾಂಡ್ ವಶ ಪಡಿಸ್ಕೊಳವ ಅಂತ ಎಲ್ಲ ಈ ನಾಟಕಗಳು ಆಡ್ತಾರ ಅಂತ ಕಾಣುತ್ತೆ. ಆಡ್ಲಿ, ನಾವು ಮೀಡಿಯಾ ಎಲ್ಲಾ ಮೀಡಿಯಾ ಕಳಿಸ್ತೀನಿ ಕೊಡ್ರಿ ಇದನ್ನ. ಸರ್ ಖರಾಬ್ ಲ್ಯಾಂಡ್ ಇದ್ರೆ ಅವ್ರು ತಕೊಳ್ಳಿ, ಅವ್ರಿಗೂ ಹಕ್ಕುಪತ್ರ ಇದ್ರೆ ಅವ್ರಿಗೆ ಹಕ್ಕಿದ್ರೆ ಸರ್ ಅವ್ರಿಗೆ ಕಾನೂನು ರೀತಿ ಹಕ್ಕಿದ್ರೆ ಅವ್ರದ್ದೇನಾರ ರೆಕಾರ್ಡ್ಸ್ ಇದ್ರೆ ಅದನ್ನ ರೆಕಾರ್ಡ್ಸ್ ನ ಪ್ರೊಡ್ಯೂಸ್ ಮಾಡಿ ರೈತರಿಗೆ ನೋಡಪ್ಪ ನಿಂದು 2 ಎಕರೆ ಹಕ್ಕುಪತ್ರ ಅದೇ, ನಿಂತ 3 ಎಕರೆ ಅದೇ, ಇದು ಇವನ್ಗೆ ಆಗದೆ ಅನ್ಬಿಟ್ಟು ನ್ಯಾಯಯುತವಾಗಿ ರೈತರು ಇದು ಮಾಡಿ ಒಂದು ತಹಸೀಲ್ದಾರ್ ಸಮ್ಮುಖದಲ್ಲಿ ಒಂದು ಆದೇಶ ಒಂದಲ್ಲ ಸರ್. ಈಗ ಅವ್ರಿಗ ರೈತರಿಗೆ ಏನದ, ಈಗ ಅವ್ರಿಗೆ RTC ಇದ್ದೋ ಹಕ್ಕುಪತ್ರ ಇರುವಷ್ಟನಾರ ಅಳತೆ ಮಾಡಿ ಕೊಟ್ಬಿಟ್ಟು ಇನ್ ಉಳ್ಕೆದ್ನು ತಕತಾ ಇಲ್ಲ ಅವರು. ಏಕಾಏಕಿ ಮೇನ್ ರೋಡ್ ಆ ಕಡೆ ಲೆಫ್ಟ್ ರೈಟ್ ಮೇನ್ ರೋಡ್ ಡಾಂಬರ್ ರೋಡ್ಗೆ ಇವ್ರು ಅಳತೆ ಮಾಡ್ಕೊತಾ ಇರೋದು ಜಮೀನ ಬಂದು ಏಕಾಏಕಿ ಇವರು 141 ಎಕರೆಲಿ ಅಲ್ಲೇ ಇದ್ದ ಖರಾಬು ಅಲ್ಲೇ ಇದ್ದ ಖರಾಬೋದು ಅಂತ ನಾವ್ ಕೇಳಿದ್ರೆ ಅಲ್ಲೇ ಇದ್ದಂಗೆ ಇರುದು ಅಂತಾರ ಅವರು. ಮೇನ್ ರೋಡ್ ತಗತಾರ. ಈಗ ಓಲಿ ಅಲ್ಲಿ ರೈತರು ಒಳಗಡೆ ಹೋಗಕ್ಕ ರೋಡ್ ಬಿಡ್ಬೇಕ್ ತಾನೆ, ಪೆನ್ಷನ್ ಹಾಕಂದ್ರೆ ಇವ್ರು ಸುತ್ತ ಮೇನ್ ರೋಡ್ಗೆ ಹಾಕೊಂಡು ಒಳಗಡೆ ಹೋಗೋರ್ಗ್ ರೋಡ್ ಏನ್ ಮಾಡುದು ಸರ್ ಅಲ್ಲಿ? ಒಂದ್ ವೇಳೆ ಇನ್ ಕೇಸ್ ಏನಾರ ಇದ್ರೆ ಅದು ಗೌರ್ಮೆಂಟ್ ಲ್ಯಾಂಡ್ ಅಂತ ಅವ್ರಿಗೆ ರೋಡ್ ಏನ್ ಕಳಿಬೇಕು, ಈಗ ಅವ್ರ ಜಮೀನ್ಗೆ ಹೋಗಿ ಏನ್ ಮಾಡ್ಬೇಕು ಎಲ್ಲಾನು ಮಾಡ್ಕೊಟ್ಬಿಡ್ತಾನೆ ಇವ್ರು ಮಾಡ್ಬೇಕು. ಸ್ಪಾಟ್ಗಲ್ಲಿ ನೋಡಿ ಬನ್ನಿ, ನಮ್ ಮಂಜೂರ್ನು ಕರ್ಕತೀನಿ, ನೀವು ಬನ್ನಿ ನೋಡೋಣ ಮಾತಾಡೋಣ. ಸರಿ ಗೌಡ್ರ ಆಯ್ತು. ನೀವ್ ಎಷ್ಟೊತ್ತು ಬರ್ತೀನಿ ಅಂದ್ರೆ ನಾನು ಅಲ್ಲ ಅವರು ನಾನು ಅವ್ರ ಫಲಾನುಭವಿ ರೈತರುಗಳು ಸಿಗ್ತಾರ? ರೈತರುಗಳು ಸಿಗ್ತಾರ ಎಲ್ಲ? ಸಿಗ್ತಾರ. ಆಯ್ತು, ನಾನು ಮಧ್ಯಾಹ್ನ ಬರ್ತೀನಿ. ಇಷ್ಟೊತ್ತು ಬರ್ತೀನಿ.